ಹಾಯ್ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಾವು ಆಲ್ರೆಡಿ ಯಾವ ಥರ ಮಷೀನ್ ಲರ್ನಿಂಗು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜೊತೆ ರಿಲೇಟ್ ಆಗಿದೆ, ಯಾವ ಥರ ಡೀಪ್ ಲರ್ನಿಂಗ್ ಜೊತೆ ರಿಲೇಟ್ ಆಗಿದೆ ಅಂತ ನಾವು ನೋಡಿದ್ವಿ ಅಲ್ವಾ. ಇವತ್ತು ಎಲ್ಲಿ ಮಷೀನ್ ಲರ್ನಿಂಗು ಡೇಟಾ ಸೈನ್ಸ್ ಜೊತೆ ಆಗಲಿ, ಡೇಟಾ ಮೈನಿಂಗ್ ಜೊತೆ ಆಗಲಿ, ಅಥವಾ ಡೇಟಾ ಆನಾಲಿಟಿಕ್ಸ್ ಜೊತೆ ಆಗಲಿ ಯಾವ ಥರ ರಿಲೇಟ್ ಆಗಿದೆ ಅಂತ ನೋಡೋಣ. ಸೊ ಇವಾಗ ಡೇಟಾ ಸೈನ್ಸ್ ಬಗ್ಗೆ ನೋಡೋದಾದರೆ, ಸೊ ಇವಾಗ ತುಂಬ ಆರ್ಗನೈಸೇಷನ್ಸು ಯಾವುದೇ ಒಂದು ಬಿಸ್ನೆಸ್ ಆಗಲಿ, ಎಷ್ಟು ಡೇಟಾ ಜನರೇಟ್ ಆಗುತ್ತೆ ದಿನ. ಅವರ್ಸಲ್ಲಂತೂ ಅವರ್ಸ್ ಆಗಲಿ, ಒಂದು ಸೆಕೆಂಡ್ಗೂ ಕೂಡ ತುಂಬ ಜನರೇಟ್ ಆಗುತ್ತೆ. ಏನು ಡೇಟಾಸ್ ಎಲ್ಲ ಅಲ್ವಾ. ಅದು ತುಂಬ ಸೋರ್ಸಸ್ ಕಡೆಯಿಂದ, ಲೈಕ್ ಇವಾಗ ವೆಬ್ಸೈಟ್ ಆಗಿರ್ಬೋದು, ಮೊಬೈಲ್ ಆ್ಯಪ್ಸಿಂದ ಆಗಿರ್ಬೋದು, ಅಥವಾ ಸೆನ್ಸರಿಂದ ಆಗಿರ್ಬೋದು, ಎಷ್ಟು ಅಮೌಂಟ್ ಆಫ್ ಡೇಟಾ ಜನರೇಟ್ ಆಗುತ್ತೆ. ಸೊ ಈ ಅಷ್ಟು ಡೇಟಾನ ನಾವು ಮ್ಯಾನೇಜ್ ಮಾಡೋದಾಗಲಿ, ಅನಲೈಸ್ ಮಾಡೋದಾಗಲಿ, ಅದನ್ನು ಕಲೆಕ್ಟ್ ಮಾಡಿ ಸ್ಟೋರ್ ಮಾಡೋದಾಗಲಿ, ಸೊ ಇದೆಲ್ಲ ಮಾಡುವಂಥದ್ದು ಡೇಟಾ ಸೈನ್ಸ್. ಓಕೆನಾ. ಡೇಟಾ ಸೈನ್ಸ್ ಏನು ಮಾಡುತ್ತೆ ಅಂದರೆ, ಮ್ಯಾನೇಜಿಂಗ್ ಆ್ಯಂಡ್ ಅನಲೈಸಿಂಗ್ ದ ಡೇಟಾ ಇಸ್ ಅ ಮೇನ್ ಗೋಲ್ ಆಫ್ ದ ಡೇಟಾ ಸೈನ್ಸ್. ಓಕೆ. ಸೊ ಇಲ್ಲಿ ಈ ಒಂದು ಡೇಟಾ ಸೈನ್ಸು ಯಾವ ರೀತಿ ಮಷೀನ್ ಲರ್ನಿಂಗ್ಗೆ ರಿಲೇಟ್ ಆಗಿದೆ ಅಂತ ಅಂದರೆ, ಆಬ್ವಿಯಸ್ಲಿ ಮಷೀನ್ ಏನು ಮಾಡುತ್ತೆ ಗೈಸ್, ಇವಾಗ ಮಷೀನ್ ಲರ್ನಿಂಗ್ ಅಂದರೆ ಏನು. ಸೊ ಒಂದು ಸಿಸ್ಟಮ್ಗೆ ನಾವು ಡೇಟಾ ಕೊಟ್ಟು, ಆ ಡೇಟಾಯಿಂದ ಪ್ಯಾಟರ್ನ್ ಕಂಡುಹಿಡ್ಕೊಂಡು ಅದೇನು ಮಾಡುತ್ತೆ, ಕಲಿಯುತ್ತೆ ಅಂತ ನಾನು ಹೇಳಿದೆ ಅಲ್ವಾ. ಸೊ ಇವಾಗ ಅಲ್ಲಿ ಮೇನ್ ರೋಲ್ ಏನು, ಡೇಟಾದು ಅಲ್ವಾ. ಡೇಟಾ ಸೈನ್ಸ್ ಏನು ಮಾಡುತ್ತೆ, ಡೇಟಾನ ಕಲೆಕ್ಟ್ ಮಾಡಿ ಮತ್ತು ಅದನ್ನು ಅನಲೈಸ್ ಮಾಡುತ್ತೆ ಮತ್ತು ಪ್ರಿಪೇರ್ ಮಾಡುತ್ತೆ ಡೇಟಾನ. ಸೊ ಮಷೀನ್ ಲರ್ನಿಂಗ್ ಏನು ಮಾಡುತ್ತೆ, ಆ ಒಂದು ಡೇಟಾಯಿಂದ ತಗೊಂಡು ಅದು ಕಲಿಯುತ್ತೆ. ಸೊ ದಿಸ್ ಇಸ್ ಅ ರಿಲೇಷನ್. ಓಕೆ. ಇವಾಗ ನಾನು ಲಾರ್ಜ್ ಅಮೌಂಟ್ ಆಫ್ ಡೇಟಾ ಏನಾಗುತ್ತೆ, ಜನರೇಟ್ ಆಗುತ್ತೆ ಅಂತ ಅಂದೆ. ಸೊ ಈ ಒಂದು ಲಾರ್ಜ್ ಅಮೌಂಟ್ ಆಫ್ ಡೇಟಾನ ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ. ಸೊ ಆವಾಗ ಈ ಒಂದು ಬಿಗ್ ಡೇಟಾ ಅನ್ನೋ ಕಾನ್ಸೆಪ್ಟ್ ಬರುತ್ತೆ. ಈ ಬಿಗ್ ಡೇಟಾ ಏನು ಮಾಡುತ್ತೆ ಅಂದರೆ, ಈ ಥರ ಕಾಂಪ್ಲೆಕ್ಸ್ ಡೇಟಾ ಸೆಟ್ಸ್ ಆಗಲಿ, ಅಥವಾ ಲಾರ್ಜ್ ಡೇಟಾ ಆಗಲಿ, ಇದನ್ನೆಲ್ಲ ಹ್ಯಾಂಡಲ್ ಮಾಡೋದು ಅಥವಾ ಅದ್ರ ಜೊತೆ ಡೀಲ್ ಮಾಡುವಂಥ ಕೆಲಸ ಯಾರು ಮಾಡ್ತಾರೆ, ಬಿಗ್ ಡೇಟಾ ಅನ್ನೋದು ಮಾಡುತ್ತೆ. ಸೊ ಈ ಬಿಗ್ ಡೇಟಾನ ನಾವು ಯಾವ ರೀತಿ ಡಿಫೈನ್ ಮಾಡ್ಬೋದು ಅಂತ ಅಂದರೆ, ವಾಲ್ಯೂಮು, ವೆರೈಟಿ ಮತ್ತು ವೆಲಾಸಿಟಿ, 3 V's ಮುಖಾಂತರ ನಾವು ಈ ಒಂದು ಬಿಗ್ ಡೇಟಾನ ನಾವು ಏನು ಮಾಡ್ಬೋದು, ಡಿಫೈನ್ ಮಾಡ್ಬೋದು. ಸೊ ಈ ವಾಲ್ಯೂಮ್ ಅಂದರೆ ಏನು, ವಾಲ್ಯೂಮ್ ಅಂದರೆ, ಸೊ ಎಷ್ಟು ಲಾರ್ಜ್ ಆಗಿದೆ ಡೇಟಾ, ಏನಂತೀರಾ, ಇಟ್ ರೆಫರ್ಸ್ ಟು ದ ಲಾರ್ಜ್ ಅಮೌಂಟ್ ಆಫ್ ಡೇಟಾ. ಎಷ್ಟು ಡೇಟಾ ಅಂದರೆ, ಎಷ್ಟು ಅಮೌಂಟ್ ಆಫ್ ಡೇಟಾ ಇದೆ. ಒಂದು ಕಂಪನಿ ಅಂತ ಅಂದರೆ, ಒಂದು ಆರ್ಗನೈಸೇಷನ್ ಅಂದರೆ, ಎಷ್ಟು ಡೇಟಾ ಜನರೇಟ್ ಆಗ್ಬೋದು ಆ ಒಂದು ಕಂಪನಿಯಿಂದ. ಇವಾಗ ಫೇಸ್ಬುಕ್ ಆಗಲಿ, ಟ್ವಿಟರ್ ಆಗಲಿ, ಯೂಟ್ಯೂಬ್ ಆಗಲಿ, ಸೊ ದಿನಕ್ಕೇನು ಕಡಿಮೆ ಪೋಸ್ಟ್ ಬರುತ್ತಾ. ಇವಾಗ ಇನ್ಸ್ಟಾ ಆಗಲಿ ಅಥವಾ ಫೇಸ್ಬುಕ್ಕಲ್ಲಾಗಲಿ, ಒಂದೊಂದು ಮಿನಿಟ್ಗೂ ಒಂದೊಂದು ಸೆಕೆಂಡ್ಸ್ಗೂ ಇಷ್ಟಿಷ್ಟು ಪೋಸ್ಟ್ಗಳಾಗತ್ತೆ ಅಂತ ನಾವು ನೋಡ್ತಾನೆ ಇರ್ತೀವಿ ಡೈಲಿ ಅಲ್ವಾ. ಸೊ ಅಂದರೆ ಎಷ್ಟು ದೊಡ್ಡದಾಗಿದೆ ಡೇಟಾ, ಎಷ್ಟು ಡೇಟಾ ಜನರೇಟ್ ಆಗುತ್ತೆ ದಿನ ಅಂತ. ವೆರೈಟಿ ಅಂದರೆ ಯಾವ ಫಾರ್ಮಲ್ಲಿದೆ ಆ ಡೇಟಾ ಅಂತ. ಸೊ ಇವಾಗ ಆ ಡೇಟಾ ಟೆಕ್ಸ್ಟ್ ಫಾರ್ಮಲ್ಲಿ ಇರ್ಬೋದು, ಇಮೇಜ್ ಫಾರ್ಮಲ್ಲಿ ಇರ್ಬೋದು, ವಿಡಿಯೋಸ್ ಫಾರ್ಮಲ್ಲಿ ಇರ್ಬೋದು, ಮತ್ತು ಆಡಿಯೋ ಫಾರ್ಮಲ್ಲೂ ಇರ್ಬೋದು. ಇಟ್ ಕ್ಯಾನ್ ಬಿ ಲೈಕ್ ಸ್ಟ್ರಕ್ಚರ್ಡ್ ಆ್ಯಂಡ್ ಅನ್ಸ್ಟ್ರಕ್ಚರ್ಡ್ ಫಾರ್ಮ್ಯಾಟಲ್ಲಿ ಯಾವುದ್ರಲ್ಲಾದರೂ ಇರ್ಬೋದು, ಯಾವ ಕೈಂಡಲ್ಲಿದೆ ಅಂತ. ನೆಕ್ಸ್ಟು ವೆಲಾಸಿಟಿ ಅಂದರೆ ಎಷ್ಟು ಸ್ಪೀಡಲ್ಲಿ ಆ ಒಂದು ಡೇಟಾ ಜನರೇಟ್ ಆಗಿ ಪ್ರೋಸೆಸ್ ಆಗ್ತಿದೆ ಅನ್ನೋದು ನಾವು ವೆಲಾಸಿಟಿ ಅಂತ ಅಂತೀವಿ ಅಷ್ಟೇ. ಸೊ ದಿಸ್ ಇಸ್ ಅಬೌಟ್ ಬಿಗ್ ಡೇಟಾ. ಏನಂದರೆ, ಎಷ್ಟು ಡೇಟಾ ಜನರೇಟ್ ಆಗುತ್ತೆ, ಯಾವ ಫಾರ್ಮಲ್ ಡೇಟಾ ಜನರೇಟ್ ಆಗುತ್ತೆ, ಮತ್ತು ಎಷ್ಟು ಸ್ಪೀಡಲ್ಲಿ ಡೇಟಾ ಜನರೇಟ್ ಆಗುತ್ತೆ ಅನ್ನೋದನ್ನ ಬಿಗ್ ಡೇಟಾ ಅನ್ನೋದು ಡಿಫೈನ್ ಮಾಡುತ್ತೆ. ಓಕೆ. ನೆಕ್ಸ್ಟ್ ಕಮಿಂಗ್ ಟು ಡೇಟಾ ಮೈನಿಂಗ್. ಸೊ ಡೇಟಾ ಮೈನಿಂಗ್ ಅಂತಂದರೆ, ಓಕೆ, ಇವಾಗ ನಾವು ಅರ್ಥನ ಡಿಗ್ ಮಾಡ್ತಾ 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 ನಮಗೆ ಏನು ಸಿಗುತ್ತೆ, ವ್ಯಾಲ್ಯೂಯಬಲ್ ಮೆಟೀರಿಯಲ್ ಸಿಗತ್ತೆ ಅಲ್ವಾ. ಅದೇ ಥರ ಇವಾಗ ನಾವು ಬಿಗ್ ಡೇಟಾ ಏನು ಮಾಡುತ್ತೆ, ಅಲ್ಲಿ ಹ್ಯೂಜ್ ಅಮೌಂಟ್ ಆಫ್ ಡೇಟಾ ಮತ್ತು ಕಾಂಪ್ಲೆಕ್ಸ್ ಡೇಟಾ ಸೆಟ್ಸ್ ಜೊತೆ ಅದೇನು ಮಾಡುತ್ತೆ, ಡೀಲ್ ಮಾಡುತ್ತೆ ಅಂತ ಅಂದೆ. ಸೊ ಈ ಥರ ಇದ್ದರೆ ನಮಗೊಂದು ಕ್ವೆಶನ್ ಬರುತ್ತೆ, ಇದರಿಂದ ನಾವು ಯೂಸ್ಫುಲ್ ಇನ್ಫಾರ್ಮೇಷನ್ನ ಯಾವ ರೀತಿ ತಗೊಳ್ಳೋದು ಅಂತ ನಿಮಗೆ ಕ್ವೆಶನ್ ಬರುತ್ತೆ. ಆವಾಗ ಈ ಡೇಟಾ ಮೈನಿಂಗ್ ಅನ್ನೋ ಕಾನ್ಸೆಪ್ಟ್ ಬರುತ್ತೆ. ನಾನು ಅವಾಗೆ ಹೇಳಿದೆ ಅಲ್ವಾ, ಅರ್ಥನ ನಾವು ಕೆಳಗಡೆ ಡಿಗ್ ಮಾಡ್ತಾ ಮಾಡ್ತಾ ಏನು ಬರುತ್ತೆ, ವ್ಯಾಲ್ಯೂಯಬಲ್ ಮೆಟೀರಿಯಲ್ ಸಿಗುತ್ತೆ. ಅದೇ ಥರ ಈ ಒಂದು ಲಾರ್ಜ್ ಅಮೌಂಟ್ ಆಫ್ ಡೇಟಾದಲ್ಲಿ ನಮಗೆ ವ್ಯಾಲ್ಯೂಯಬಲ್ ಇನ್ಫಾರ್ಮೇಷನ್ ಬೇಕು ಅಂತ ಅಂದರೆ, ಈ ಒಂದು ಡೇಟಾ ಮೈನಿಂಗಿಂದ ಸಾಧ್ಯ ಆಗುತ್ತೆ. ಡೇಟಾ ಮೈನಿಂಗ್ ಅಂತ ಅಂದರೆ, ಆ ಇರೋವಂಥ ಡೇಟಾದಲ್ಲಿ ನಾವು ಹಿಡನ್ ಪ್ಯಾಟ್ರನ್ಸ್ನ ಮತ್ತು ಯೂಸ್ಫುಲ್ ಇನ್ಫಾರ್ಮೇಷನ್ನ ಕಂಡುಹಿಡಿಯೋದು ಅಥವಾ ಎಕ್ಸ್ಟ್ರಾಕ್ಟ್ ಮಾಡೋದು. ಸೊ ಇದನ್ನು ನಾವು ಡೇಟಾ ಮೈನಿಂಗ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ. ಸೊ
ಆಮ್, ಅದನ್ನ ಕಂಡುಹಿಡ್ಕೊಂಡು ಆ ಆ ಒಂದು ಡೇಟಾಯಿಂದ ಏನು ಮಾಡುತ್ತೆ, ನಮ್ಮ ಮಷೀನು ಕಲಿತಾ ಹೋಗುತ್ತೆ. ನೆಕ್ಸ್ಟ್ ಕಮ್ಮಿಂಗ್ ಟು ಡೇಟಾ ಅನಲಿಟಿಕ್ಸ್. ಡೇಟಾ ಅನಲಿಟಿಕ್ಸ್ ಅಂದರೆ ಓಕೆ, ಇವಾಗ ನಾನು ಪ್ಯಾಟರ್ನ್ನ ಕಂಡುಹಿಡಿದೆ, ಮತ್ತು ನಾನು ಆಮ್, ಏನಂದೆ ಮಷೀನ್ ಕಲಿತಾ ಹೋಗುತ್ತೆ ಅಂತ ಅಂದೆ. ಪ್ಯಾಟರ್ನ್ ಸಿಕ್ಕಿದ್ಮೇಲೆ ಯಾವ ರೀತಿ ಈ ಮಷೀನು ಡೇಟಾನ ಅನಲೈಸ್ ಮಾಡುತ್ತೆ ಅಥವಾ ಅರ್ಥ ಮಾಡಿಕೊಂಡು ಯಾವ ರೀತಿ ಡಿಸಿಷನ್ಸ್ನ ತಗೊಳತ್ತೆ ಅಂತ ನಾವು ನೋಡೋದಕ್ಕೆ ಈ ಒಂದು ಡೇಟಾ ಅನಲಿಟಿಕ್ಸ್ ಕಾನ್ಸೆಪ್ಟ್ ಅನ್ನೋದು ಬಂತು. ಅಂದರೆ ಆ ಪ್ಯಾಟ್ರನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋ ಅಂಥದ್ದು. ಸೊ ಇವಾಗ ಇಲ್ಲೇನಾಗುತ್ತೆ ಅಂತ ಅಂದರೆ, ಈ ಒಂದು ಅನಲಿಟಿಕ್ಸಲ್ಲಿ ನಾವು ಹಿಡನ್ ಪ್ಯಾಟ್ರನ್ಸ್ ಬಗ್ಗೆ ಅರ್ಥ ಮಾಡ್ಕೊಳ್ತೀವಿ. ಲೈಕ್ ಇವಾಗ ಒಂದು ಆರ್ಗನೈಸೇಷನ್ಸು ಲೈಕ್ ಮುಂಚೆ ಏನಾಯಿತು ಪಾಸ್ಟಲ್ಲಿ, ಮತ್ತು ಇವಾಗ ಏನಾಗ್ಬೋದು, ಮತ್ತು ಫ್ಯೂಚರಲ್ಲಿ ಏನು ಮಾಡ್ಬೋದು, ಈ ಒಂದು ಪ್ಯಾಟ್ರನ್ನ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಮೇಲೆ ಅನ್ನೋದನ್ನ ನಾವು ಅನಲಿಟಿಕ್ಸ್ ಅಂತ ಅಂತೀವಿ. ಅಂದರೆ ಇರೋ ಅಂಥ ಡೇಟಾನ, ಯೂಸ್ಫುಲ್ ಡೇಟಾ ಅಥವಾ ಹಿಡನ್ ಪ್ಯಾಟರ್ನ್ನ ಹುಡ್ಕೊಂಡು ನಾವು ಇದರಿಂದ ನಾಲೆಡ್ಜ್ ಅಂದರೆ ಯಾವ ರೀತಿ ನಾವು ಕನ್ಕ್ಲೂಷನ್ಗೆ ಬರ್ಬೋದು ಅಂತ. ಇವಾಗ ನಾವು ಪಾಸ್ಟ್ ಎಕ್ಸ್ಪೀರಿಯನ್ಸಿಂದ ನಾವು ಇವಾಗ ಪಾಸ್ಟಲ್ಲಿ ನಾವೇನೋ ಒಂದು ತಪ್ಪು ಮಾಡಿರ್ತೀವಿ. ಸೊ ಆ ತಪ್ಪನ್ನು ನಾವು ಪ್ರೆಸೆಂಟಲ್ಲಿ ಅದೇ ಥರ ಸಿಚುವೇಶನ್ನ ಎನ್ಕೌಂಟರ್ ಆದಾಗ ನಾವು ಅದೇ ತಪ್ಪನ್ನ ಮಾಡ್ತೀವ? ಇಲ್ಲ ಅಲ್ವಾ? ಆ ಒಂದು ಸಿಚುವೇಶನಿಂದ ನಾವು ಕಲ್ತಿರ್ತೀವಿ. ದಟ್ ಈಸ್ ವಾಟ್ ಪ್ಯಾಟರ್ನ್. ಆ ಸಿಚುವೇಶನ್ನ ನಾವೇನಂತೀವಿ? ಪ್ಯಾಟರ್ನ್ ಅಂತೀವಿ. ಆ ಒಂದು ಪ್ಯಾಟರ್ನಿಂದ ನಾವೇನೋ ಒಂದು ಕನ್ಕ್ಲೂಷನ್ಗೆ ಬಂದಿರ್ತೀವಿ ಅಥವಾ ಏನೋ ಒಂದು ಕಲ್ತಿರ್ತೀವಿ. ಸೊ ಅದೇ ಥರ ಸಿಚುವೇಶನ್ನು ಅಥವಾ ಏನೋ ಒಂದು ಬಂದಾಗ ನಾವು ಅದೇ ತಪ್ಪನ್ನ ನಾವು ಮಾಡಲ್ಲ. ಸೊ ದಟ್ ಈಸ್ ವಾಟ್. ಇದರಿಂದ ನಾವು ಯಾವ ಥರ ಸೇಫ್ ಆಗ್ಬೋದು ಅನ್ನೋದೇ ನಾವು ನೋಡ್ತಿರ್ತೀವಿ ಅಲ್ವಾ? ದಟ್ ಈಸ್ ವಾಟ್ ಡೇಟಾ ಅನಲಿಟಿಕ್ಸ್. ಸೊ ನೆಕ್ಸ್ಟ್ ಒನ್ ಇಸ್, ಇವಾಗ ಪ್ಯಾಟ್ರನ್ಸ್ ಎಲ್ಲ ನಮಗೆ ಗೊತ್ತಾಯಿತು, ಆ ಪ್ಯಾಟ್ರನ್ನ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡೆ. ಸೊ ಇವಾಗ ಯಾವ ರೀತಿ ನಾನು ಇದೇ ಪ್ಯಾಟ್ರನ್ನು ಅಂತ ನಾವು ಹೆಂಗೆ ಐಡೆಂಟಿಫೈ ಮಾಡಿ ಆ ಒಂದು ಪ್ಯಾಟ್ರನ್ಸ್ನ ನಾವು ಕ್ಲಾಸಿಫೈ ಮಾಡೋದು ಅನ್ನೋದನ್ನ ನಾವು ತಿಳ್ಕೊಬೇಕಲ್ವಾ. ಇವಾಗ ಎಕ್ಸಾಂಪಲ್, ನಾವು ಇಮೇಜ್ ರೆಕಾಗ್ನಿಷನ್ ಆಗಲಿ, ಅದೊಂದು ಕ್ಯಾಟಗರಿ ಅಲ್ವಾ. ಸೊ ಇಮೇಜ್ ಬಂದರೆ ನಾವು ಇಮೇಜ್ನ ರೆಕಗ್ನೈಸ್ ಮಾಡ್ತೀವಿ, ಅದೊಂದು ಪ್ಯಾಟ್ರನ್ನು. ಸ್ಪೀಚ್ ಅಂದರೆ ಸ್ಪೀಚ್ ರೆಕಗ್ನಿಷನ್ ಮಾಡ್ತೀವಿ, ಅದೊಂದು ಪ್ಯಾಟ್ರನ್ನು. ಸೊ ನಾವು ಯಾವ ರೀತಿ ಈ ಥರ ಹೆಂಗೆ ಕ್ಲಾಸಿಫೈ ಮಾಡ್ತೀವಿ, ಐಡೆಂಟಿಫೈ ಮಾಡಿ ಅಂತ ಅನ್ನೋದು. ಸೊ ಅವಾಗ ಈ ಒಂದು ಪ್ಯಾಟ್ರನ್ ರೆಕಗ್ನಿಷನ್ ಅನ್ನೋ ಕಾನ್ಸೆಪ್ಟ್ ಬಂತು. ಸೊ ಈ ಒಂದು ಪ್ಯಾಟ್ರನ್ ರೆಕಗ್ನಿಷನಲ್ಲಿ ಆಬ್ವಿಯಸ್ಲಿ ನಾವೇನು ಮಾಡ್ತೀವಿ, ಕ್ಲಾಸಿಫೈ ಮಾಡ್ಕೊಳ್ತೀವಿ. ಇವಾಗ ಮಷಿನ್ ಲರ್ನಿಂಗು ಹೆಂಗೆ ಕ್ಲಾಸಿಫೈ ಮಾಡ್ತೀವಿ ಅಂತ ಅಂದರೆ, ಯೂಸಿಂಗ್ ಮಷಿನ್ ಲರ್ನಿಂಗ್ ಅಲ್ಗಾರಿಥಮ್ಸ್. ಸೊ ಐಡೆಂಟಿಫೈ ಪ್ಯಾಟ್ರನ್ಸ್ ಮಾಡೋಕ್ಕೆ, ಆಮೇಲೆ ಅದರಿಂದ ಇಂಪಾರ್ಟೆಂಟ್ ಫೀಚರ್ಸ್ ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೆ, ಇಂಪಾರ್ಟೆಂಟ್ ಫೀಚರ್ಸ್ನ, ಮತ್ತು ಅದೇ ರೀತಿ ಡೇಟಾನ ನಾವು ಕ್ಲಾಸಿಫೈ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಇಲ್ಲಿ ಮಷಿನ್ ಲರ್ನಿಂಗ್ ಏನಂತೀರ, ಎಲ್ಲ ಅಲ್ಗಾರಿಥಮ್ಸ್ನ ನಾವು ಯೂಸ್ ಮಾಡಿಕೊಂಡು ಕೆಟಗರೈಸ್ ಮಾಡ್ತೀವಿ. ಫೇಸ್ ರೆಕಗ್ನಿಷನ್ ಸಿಸ್ಟಮ್ಸು, ಮತ್ತು ಹ್ಯಾಂಡ್ ರೈಟಿಂಗ್ ಸಿಸ್ಟಮು, ಮತ್ತು ಫಿಂಗರ್ ಪ್ರಿಂಟ್ ಸಿಸ್ಟಮು. ಸೊ ಈ ಥರ ಅರ್ಥ ಆಯ್ತಲ್ವಾ? ಸೊ ಯಾವ ಥರ ಮಷೀನ್ ಲರ್ನಿಂಗು ಬೇರೆ ಬೇರೆ ಏನಂತೀರ ಫೀಲ್ಡ್ಸ್ಗೆ ಲಿಂಕ್ ಆಗಿದೆ ಅಂತ ನಿಮ್ಗೆ ಗೊತ್ತಾಯ್ತಲ್ವಾ? ಸೊ ದಟ್ ಈಸ್ ವಾಟ್ ಇದು ರಿಲೇಷನ್ ಟು ಅದರ್ ಫೀಲ್ಡ್ಸ್. ಸೊ ನಾವು ನೆಕ್ಸ್ಟು ಹೋಗ್ತಾ ಹೋಗ್ತಾ ನಾವು ಸ್ವಲ್ಪ ಡೆಪ್ತಾಗಿ ಹೋಗೋಣ. ಲೈಕ್ ಮಷೀನ್ ಲರ್ನಿಂಗ್ ಟೈಪ್ಸ್ ಅಂದರೆ ಏನು, ಆ ಟೈಪ್ಸ್ನ ಪ್ರತಿಯೊಂದನ್ನು ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ. ಸೊ ನಿಮ್ಗೇನಾದರೂ ಲೈಕ್ ಫೇಸ್ ಅಥವಾ ಏನಾದರೂ ನಿಮಗೇನಾದರೂ ಒಂದು ಸ್ವಲ್ಪ ಫಾಸ್ಟ್ ಆಗ್ತಿದೆ ಅಂತ ಅಂದರೆ, ಅಥವಾ ತುಂಬ ಸ್ಲೋ ಆಯಿತು ಅಂತ ಅಂದರೂ ಕೂಡ, ಅಥವಾ ನಿಮಗೇನಾದರೂ ಕಾನ್ಸೆಪ್ಟ್ ನೀಟಾಗಿ ಅರ್ಥ ಆಗ್ತಿಲ್ಲ ಅಂದರೂ, ಸಣ್ಣ ಸಣ್ಣ ಡೌಟ್ ಇದ್ದರೂ ಪರವಾಗಿಲ್ಲ. ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಲೆಟರ್ಸ್ ಏನಂತೀರ, ಅದಕ್ಕೆ ನಾವು ಅಡ್ಜಸ್ಟ್ ಆಗೋಣ. ಅಥವಾ ಇಲ್ಲಿ ಮೇನ್ ಏನಂತ ಅಂದರೆ, ನಿಮಗೆ ಈ ಒಂದು ಕಾನ್ಸೆಪ್ಟ್ಸ್ ಅನ್ನೋದು ಅರ್ಥ ಆಗಬೇಕು ಅಷ್ಟೇ. ಸೊ ನಾಟ್ ಓನ್ಲಿ ಫಾರ್ ಅಕಾಡೆಮಿಕ್ಸ್ ಅನ್ನೋ ಥರ ಇರಬಾರ್ದು. ವಿ ಹ್ಯಾವ್ ಟು ಡೈವ್ ಡೀಪ್ ಇನ್ ಟು ದ ಕಾನ್ಸೆಪ್ಟ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಲಾಟ್ ಅಬೌಟ್ ದ್ಯಾಟ್. ಅದಕ್ಕೆ ನಾವು ಲಾಸ್ಟ್ ಟೈಮ್ಸ್ ಎಲ್ಲ ಲೈಕ್ ಇಂಪಾರ್ಟೆಂಟ್ ಅಂತ ಅಕಾಡೆಮಿಕ್ಸ್, ಎಸ್ ವಿ ವಿಲ್ ಡೂ ಗೈಸ್. ಅಕಾಡೆಮಿಕ್ಸ್ ಹತ್ತತ್ರ ಬಂದಾಗ ವಿ ವಿಲ್ ಫೋಕಸ್ ಆನ್ ಅಕಾಡೆಮಿಕ್ಸ್. ಓಕೆ, ಟಿಲ್ ದ್ಯಾಟ್ ವಿ ವಿಲ್ ಏನಂತೀರ, ಅಟ್ಲೀಸ್ಟ್ ಒಂದು ಫೀಲ್ಡಲ್ಲಾದರೂ ವಿ ವಿಲ್ ಗೆಟ್ ಸ್ಕಿಲ್ನ ಲೆವೆಲಪ್ ಮಾಡ್ಕೊಳ್ಳೋಣ. ಓಕೆನಾ? ಸೊ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಸೋ ಮಚ್.